ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ಮತ್ತೆ ಗಿರಿಜನ್ನ ಮದುವೆಗೆ ಕರೀದೇ ಇದ್ದರೆ ಶ್ರೀಕಂಠನ ಮದುವೆ ಒಳ್ಳೆ ರೀತಿಯಲ್ಲೇ ನಡೆಯಲ್ಲ ಅಂತಾರೆ ಅಜ್ಜಿ. ಅತ್ತೆ ಅಂತ ಇಂದಿರಾ ಕೂಗ್ತಾ, ಏನತ್ತೆ ನಿಮ್ಮ ಮಾತಿನ ಅರ್ಥ? ನಿಮ್ಮ ಮೊಮ್ಮಗ ಅತ್ತೆ ಅವನ ಮದುವೆ ಒಳ್ಳೆ ರೀತಿಯಲ್ಲಿ ನಡೆಯೋದು ನಿಮಗೆ ಇಷ್ಟ ಇಲ್ವಾ? ಆ ಗಿರಿಜನ್ ನೆಪ ಇಟ್ಕೊಂಡು ನನ್ನ ಮಗನಿಗೆ ಶಾಪ ಹಾಕ್ತಿದ್ದೀರಲ್ಲ ಅಂತಾಳೆ. ಹಾಗಲ್ಲ ಕಣೆ ಇಂದಿರಾ ಅಂತಾರೆ ಅಜ್ಜಿ. ಮತ್ತೆ ಹೇಗತ್ತೆ? ನನಗೆ ಇವತ್ತೊಂದು ಸತ್ಯ ಗೊತ್ತಾಗಲೇಬೇಕು. ಆ ಗಿರಿಜಾ ಮಾತ್ರ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗಳ. ನನ್ನ ಗಂಡ ಮತ್ತು ಭಾವನ ನೀವು ದತ್ತಕ್ಕೆ ತಗೊಂಡಿದ್ದೀರಾ. ಹೇಳಿ ಅತ್ತೆ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಮಾತಾಡಿ. ಯಾಕೆ ನನ್ನ ಗಂಡನ ಇಷ್ಟು ಕೀಳಾಗಿ ನೋಡ್ತೀರಾ ನೀವು? ಇವ್ರ ಮಗ ಅನ್ನೋ ಕಾರಣಕ್ಕೆ ಶ್ರೀಕಂಠನ ಮದುವೆ ಮುರಿದು ಬೀಳಲಿ ಅಂತ ಬಯಸ್ತಿದ್ದೀರಲ್ಲ ಅಂತಾಳೆ ಇಂದಿರಾ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಮ್ಮ. ನಾನು ಹೆತ್ತಿರೋ ಮಕ್ಕಳನ್ನ ನಾನು ಹಾಗೆ ಕೀಳಾಗಿ ನೋಡ್ಕೋತೀನ? ಒಬ್ಳು ತಾಯಿಯಾಗಿ ಎಲ್ಲ ಮಕ್ಕಳನ್ನ ಒಂದೇ ರೀತಿ ನೋಡ್ಕೋತೀನಿ. ತಾರತಮ್ಯನೂ ಮಾಡೋದಿಲ್ಲ. ತಾರತಮ್ಯ ಮಾಡೋದು ನೀವು. ಏಯ್ ಚಂದ್ರು, ನೀನು ಸೂರ್ಯ ಇಬ್ಬರು ಚೆನ್ನಾಗಿದ್ದೀರಾ ಅಲ್ವಾ? ನಿಮ್ಗಳ ಜೊತೆ ಗಿರಿಜನ ಸೇರಿಸ್ಕೊಳ್ಳಿ ಅಂತ ಹೇಳ್ತಿರೋದು ಅಲ್ಲ ಕಣೋ. ನಮ್ಮ ಕುಟುಂಬದ ಜೊತೆ ಗಿರಿಜನ ಕುಟುಂಬನೂ ಸೇರಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೀನೇ ಯೋಚನೆ ಮಾಡು. ಇಂದಿರಾ, ನಾನು ಹೇಳ್ತಿರೋದೇ ಬೇರೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡಮ್ಮ ಅಂತಾರೆ ಅಜ್ಜಿ. ಓ ಹೌದಾ? ಹಾಗಾದರೆ ನೀನು ಹೇಳೋ ಪ್ರಕಾರ ಆ ಗಿರಿಜನ ಸಂಸಾರನ ನಮ್ಮ ಜೊತೆ ಸೇರಿಸ್ಕೊಂಡು ಒಂದು ಕುಟುಂಬ ಮಾಡ್ಕೋಬೇಕಮ್ಮ? ಹೇಗಮ್ಮ ಮನಸ್ಸು ಬರುತ್ತೆ ಅಮ್ಮ ನಿನಗೆ ಹೀಗೆ ಹೇಳೋದಕ್ಕೆ? ನಿನ್ನ ಗಂಡನ ಬಲಿ ತಗೊಂಡಿರೋ ಅವಳನ್ನು ಕ್ಷಮಿಸಿ ಮತ್ತೆ ಈ ಮನೆಗೆ ಸೇರಿಸ್ಕೋಬೋದು. ಆದರೆ ಅಪ್ಪನ ಜೀವ ಕುಂದಿರೋ ಅವಳನ್ನು ಕ್ಷಮಿಸೋದಿರಲಿ. ಅವಳ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಅಂತಾರೆ ಚಂದ್ರಕಾಂತ್. ಅವಳು ನಿಮ್ಮ ಅಪ್ಪನ ನುಂಗ್ಕೊಂಡಿಲ್ಲ ಕಣೋ. ನನ್ನ ಮಗಳ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳಬೇಡಿ ನೀವೆಲ್ಲ. ಗಿರಿಜನ ಬಗ್ಗೆ ಈ ಥರ ಮಾತಾಡಿದರೆ ನಾನು ಸಹಿಸ್ಕೊಳ್ಳಲ್ಲ ಅಂತಾರೆ ಅಜ್ಜಿ. ಹೌದಾ? ನಿನಗೆ ನಿನ್ನ ಮಗಳ ಬಗ್ಗೆ ಮಾತಾಡಿದರೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಅವಳನ್ನು ನಮ್ಮನೆಗೆ ಕರೆದಿಲ್ಲ ಅಂದರೆ ನಿನಗೆ ಸಮಾಧಾನವೂ ಇಲ್ಲ. ಒಟ್ಟಿನಲ್ಲಿ ನಿನಗೆ ನಿನ್ನ ಮಗಳನ್ನು ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಅಲ್ವಾ? ಸರಿ, ಒಂದು ಕೆಲಸ ಮಾಡು, ನೀನು ನಿನ್ನ ಮಗಳ ಜೊತೆ ಹೋಗಿ ಆ ಗುಡ್ಸ್ಲಲ್ಲೇ ಇದ್ಬಿಡು ಅಂತಾರೆ ಚಂದ್ರಕಾಂತ್. ಆಗ ಕಲಾವತಿ, ಅಯ್ಯೋ ಚಂದ್ರು ಅವರೇ, ಅಲ್ಲ ಎಂಥ ಮಾತು ಅಂತ ಆಡ್ತೀರಾ ನೋಡಿ. ಏನೋ ಹೆತ್ಕರಳು ತುಂಬ ನೋವಲ್ಲಿ ಈ ಥರ ಎಲ್ಲ ಮಾತಾಡಿಬಿಟ್ರು. ನೀವು ತಾಯಿ ಹತ್ರ ಅಂತ ಹೇಳುವಾಗ ಅತ್ತಿಗೆ ನೀವೇನೂ ಮಾತಾಡಬೇಡಿ. ಈ ಅಮ್ಮ ಮಾಡೋದನ್ನು ಕೇಳಿ ನನಗೆ ಸಾಕಾಗಿದೆ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಹೇಳಮ್ಮ, ನಿನಗೆ ಆ ಮನೆಗೆ ಹೋಗಿ ಇರೋದಕ್ಕೆ ಇಷ್ಟನ? ಹೇಳು. ಈಗಲೇ ಹ್ಞೂ ಅಂದರೆ ಕರ್ಕೊಂಡು ಹೋಗಿ ಬಿಟ್ಬರ್ತೀನಿ ಅಲ್ಲಿಗೆ ಅಂತಾರೆ ಚಂದ್ರಕಾಂತ್. ಚಂದ್ರ ಅವರೇ, ಏನೀಗ ನಿಮ್ಮ ತಾಯಿ ನಿಮ್ಮ ಹತ್ರ ಹೀಗೆಲ್ಲ ಮಾತಾಡಬಾರ್ದು ತಾನೆ? ನಾನು ಬುದ್ಧಿ ಹೇಳ್ತೀನಿ. ಏನತ್ತೆ ನೀವು ಮಕ್ಕಳ ಹತ್ರ ಹೀಗೆ ನಡ್ಕೊಳ್ಳೋದು ಅಂತ ಕಲಾವತಿ ಹೇಳುವಾಗ, ಅತ್ತಿಗೆ ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಇಂಥ ಸಂದರ್ಭನ ಚೆನ್ನಾಗಿ ನಿಭಾಯಿಸ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಳಿಗೆ ಮಗಳ ಮೇಲೆ ಮಮಕಾರ ಉಕ್ಕಿ ಹರಿತಿದೆ. ಇಲ್ಲಿ ನಿಂತ್ಕೊಂಡು ಮಗಳ ಜಪನೆ ಮಾಡ್ತಿದ್ದಾರೆ. ಆ ಜಪನ ಕೇಳಿ ನನಗೆ ತಲೆ ಕೆಟ್ಟು ಹೋಗಿದೆ. ಸರಿಯಮ್ಮ, ನೀನು ಇಲ್ಲಿ ಇರೋದು ಬೇಡ. ಈ ಮನೆ ಋಣ ತೀರ್ತು ನಿನ್ಗಿಲಿ, ನಡಿ ಅಂತ ಅವರನ್ನು ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ ಚಂದ್ರಕಾಂತ್. ಚಂದ್ರು ಅವರೇ ಅಂತ ಕಲಾವತಿ ಎಲ್ಲರೂ ಓಡಿ ಬರ್ತಾರೆ. ಬಾ ಅಂತ ಚಂದ್ರಕಾಂತ್ ಅಜ್ಜಿನ ಹೇಳ್ಕೊಂಡು ಬರುವಾಗ ನಂದನ್ ಮನೆಯವರೆಲ್ಲ ಹೊರಗಡೆ ಬರ್ತಾರೆ. ನೋಡು, ಅಲ್ಲಿ ನೋಡು, ನೀನು ಕೇಳ್ತಿದ್ಯಲ್ಲ ಯಾವಾಗಲೂ ಇಲ್ಲೇ ನಿಂತಿದ್ದಾಳೆ, ಹೋಗು ಅವಳ ಮನೆಗೆ, ಶಾಶ್ವತವಾಗಿ ಹೊರಟು ಹೋಗು ಅಂತಾರೆ ಚಂದ್ರಕಾಂತ್. ಆಗ ನಂದನ್, ಚಂದ್ರಕಾಂತ, ಏನೋ ಮಾಡ್ತಿದ್ಯೋ ನೀನು? ಇಷ್ಟು ದಿವಸ ನನ್ನ ಮೇಲೆ ಹಗ ಸಾಧಿಸಿದ್ದು ಸಾಲಿಲ್ವಾ? ಈಗ ಅಮ್ಮನ ಮೇಲೆ ದೌರ್ಜನ್ಯ ತೋರಿಸ್ತಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ ಅಂತಾರೆ. ಇದು ನಮ್ಮನೆ ವಿಚಾರ, ನಮ್ಮಮ್ಮನ ವಿಚಾರ. ಇದ್ರ ಬಗ್ಗೆ ಮಾತಾಡೋಕೆ ನೀನು ಯಾರೋ ಅನಾಥ ಅಂತಾರೆ ಚಂದ್ರಕಾಂತ್. ಇವರು ನಿಮ್ಮಮ್ಮ ಅಂತ ಇವ್ರು ಯಾರು ನಿನ್ನನ್ನು ಪ್ರಶ್ನೆ ಮಾಡಬಾರ್ದು ಅಲ್ಲ? ಆಯ್ತಪ್ಪ, ಅವ್ರು ಯಾರು ನಿನ್ನನ್ನು ಏನು ಪ್ರಶ್ನೆ ಮಾಡಲ್ಲ. ಆದರೆ ನಾನು ಕೇಳ್ತೀನಿ, ಯಾಕಂದರೆ ಅವ್ರು ನನಗೂ ಅಮ್ಮನೇ. ಹೇಳು, ಯಾಕೆ ಅಮ್ಮನ ಈ ರೀತಿ ಮನೆಯಿಂದ ಆಚೆ ತಳ್ತಿದ್ಯಾ? ಅಮ್ಮಂಗೆ ಯಾರು ಕೇಳೋರು ಇಲ್ಲ ಅಂದ್ಕೊಂಡಿದ್ಯಾ? ನಾಚಿಕೆ ಆಗಲ್ವ ನಿನಗೆ? ಅಮ್ಮನ ಹತ್ರ ಈ ರೀತಿ ನಡ್ಕೋತಿದ್ಯಲ್ಲೋ ಅಂತ. ಅಮ್ಮ ಏನು ಮಾಡಿದಾರೋ ಗೊತ್ತು. ಅಮ್ಮ ಏನು ತಪ್ಪು ಮಾಡಿರಲ್ಲ. ಅವ್ರ ಪಾಡಿಗೆ ಅವ್ರು ಜಪ ಮಾಡಿಕೊಂಡು ಒಂದು ಕಡೆ ಕೂತಿರ್ತಾರೆ ಅಂತ ಅಮ್ಮನ ಹೀಗೆ ನಡೆಸ್ಕೋತಿದ್ಯಲ್ಲ, ಮನುಷ್ಯನ ನೀನು ಅಂತಾರೆ ಗಿರಿಜಾ. ಹೌದು, ಅವ್ರ ಪಾಡಿಗೆ ಅವರು ದೇವ್ರ ಜಪ ಮಾಡ್ಕೊಂಡಿದ್ದಿದ್ರೆ ನನಗೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇವ್ರು ಯಾವಾಗಲೂ ಜಪ ಮಾಡ್ತಿರೋದು ಯಾರ್ದು ಗೊತ್ತಾ? ನಿಂದು. ಅದೇ ನನಗೆ ಕಿರಿಕಿರಿ ಆಗ್ತಿರೋದು. ನಿನ್ನಿಂದಾಗಿ ಇವರು ಇಲ್ಲಿ ನಿಂತಿರೋದು. ನಿಯತ್ತಿಲ್ಲದೆ ಇರೋ ನಿನ್ನನ್ನು ಯಾವತ್ತೂ ಕ್ಷಮಿಸು ಅಂತಲೇ ಇರ್ತಾರೆ. ನಾನೇ ಕ್ಷಮಿಸಬೇಕು? ನೀನು ಮಾಡಿರೋ ಗಾಯ ಇನ್ನೂ ವಾಸಿ ಆಗಿಲ್ಲ ನಮಗೆ. ನಿನ್ನಿಂದಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಮ ಅಪ್ಪನ ಕಳ್ಕೊಂಡಿದ್ದೀವಿ. ಅಪ್ಪನ ಕಿತ್ಕೊಂಡವಳು ನೀನಾಗ ಮಾಡಿದ ಗಾಯ ಇನ್ನೂ ಹಸಿಯಾಗೇ ಇದೆ ಕಣೆ. ಆದರೆ ಇವರಿಗೆ ಆ ಗಾಯ ತಟ್ಟೇ ಇಲ್ಲ. ನಿನ್ನನ್ನು ನಮ್ಮ ಕುಟುಂಬದ ಒಳಗಡೆ ಸೇರಿಸ್ಕೋಬೇಕಂತೆ. ಹಾಗಂತ ಹಠ ಹಿಡ್ಕೊಂಡು ಕೂತಿದ್ದಾರೆ. ನಿನ್ನ ಸೇರಿಸ್ಕೋಬೇಕಾ? ಅದು ಸಾಧ್ಯನೇ ಇಲ್ಲ. 3 ಹೊತ್ತು ತಿನ್ನೋದು ನಾವು ಹಾಕಿದ ಅನ್ನನ ನೀಯತ್ತು ನಿನಗೆ ತೋರಿಸ್ತಿದ್ದಾರೆ. ಸಿಟ್ಟು ಬರಲ್ವಾ ನಮಗೆ? ಅಮ್ಮ ಅಂತಾರೆ ಗಿರಿಜಾ. ಅಮ್ಮ ಅಂತೆ. ಅಮ್ಮ ಅವತ್ತು ತವರು ಮನೆ ಸಂಬಂಧನೇ ಬೇಡ ಅಂತ ಅನಾಥರನ್ನ ಜೊತೆ ಓಡಿ ಹೋದವಳು ನೀನು. ಈಗ ಅಮ್ಮ ಅಂತಿದ್ಯಾ? ಯಾವ ಬಾಯಿಂದ ಅಮ್ಮ ಅಂತೀಯಾ? ನೀನು ನಾಚಿಕೆ ಆಗಬೇಕು ನಿನಗೆ ಅಂತಾರೆ ಚಂದ್ರಕಾಂತ್. ಸಾಕು ನಿಲ್ಲಿಸೋ. ನಾನೇನು ನಾಚಿಕೆ ಬಿಟ್ಟು ಬದುಕ್ತಾ ಇಲ್ಲ ಕಣೋ. ಅವತ್ತೇ ಆಗಲಿ ಇವತ್ತು ಆಗಲಿ ನಾನು
ನಾನು ಯಾವನ್ನೋ ಕಟ್ಕೊಂಡು ಓಡ್ ಹೋದೆ ಅನ್ನೋ ನೋವು ಅಮ್ಮನ ಕಣ್ಣಲ್ಲಿ ಕಾಣಲ್ಲ. ಯಾಕಂದರೆ ನಾನೊಬ್ಬ ಒಳ್ಳೆ ವ್ಯಕ್ತಿನ ಮದುವೆಯಾಗಿ ಬಂದಿದ್ದೀನಿ ಅನ್ನೋ ಸಮಾಧಾನ ಅಮ್ಮಂಗಿದೆ. ಅದಕ್ಕೆ ಇವತ್ತು ನೀವೆಲ್ಲ ಇಷ್ಟು ಹಾಗೆ ಸಾಧಿಸ್ತಾ ಇದ್ರು ಅಮ್ಮ ನನ್ನನ್ನು ಕ್ಷಮಿಸು ಅಂತ ನಿಮ್ಮ ಹತ್ರ ಕೇಳೋರು ಅಂತಾರೆ ಗಿರಿಜಾ. ಸಾಕು ಸುಮ್ಮನಿರು, ನಿನ್ನ ಬಗ್ಗೆ ಮಾತಾಡಿದ್ದಕ್ಕೆ ಅಮ್ಮ ಇವತ್ತು ಇಲ್ಲಿ ನಿಂತಿರೋದು. ಯೋಚನೆ ಮಾಡು, ನಿನ್ನ ಬಗ್ಗೆ ಮಾತಾಡಿದರೆ ನಮ್ಮ ಮನೆಯಲ್ಲಿ ಜಾಗನೇ ಇಲ್ಲ ಅಂತಂದರೆ ನಿನ್ನನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದೀವಿ ಅಂತ ಅಂತಾರೆ ಚಂದ್ರಕಾಂತ್. ಹೆತ್ತ ತಾಯಿನ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲದೆ ಇರೋನು ನೀನು ನನ್ನನ್ನು ಯಾವ ಜಾಗದಲ್ಲಿ ಇಟ್ಟರೆ ಏನೋ, ನನಗೆ ಅದರಿಂದ ಯಾವ ವ್ಯತ್ಯಾಸನೂ ಆಗಲ್ಲ. ಮಾತಿಗೂ ಅಪ್ಪನ ನುಂಗ್ಕೊಂಡವಳು ಅಂತ ನೀನು ನಿಮ್ಮ ಅಣ್ಣ ನನ್ನನ್ನು ಹಂಗಿಸ್ತಿರ್ತಿರಲ್ಲ. ಇವತ್ತು ನೀನು ನಿಮ್ಮ ಅಣ್ಣ ಮಾಡ್ತಾ ಇರೋ ಕೆಲಸ ಏನೋ ಒಂದು ಒಳ್ಳೆ ತಿಳ್ಕೊ. ಇವತ್ತು ಅಪ್ಪ ಏನಾದರೂ ಬದುಕಿದಿದ್ರೆ ನನ್ನ ಗಂಡನ ಯಾವಾಗಲೂ ಒಪ್ಕೊಂಡಿರೋರು, ನಿಮ್ಮ ಹಾಗೆ ಸಾಧಿಸ್ಕೊಂಡು ಬದುಕ್ತಿರ್ಲಿಲ್ಲ ಅಂತಾರೆ ಗಿರಿಜಾ. ಹೌದೌದು, ಯಾವನೊಂದ ಜೊತೆ ಓಡಿ ಹೋಗೋರು ಕ್ಷಮಿಸುವಂಥ ವಿಷಯನೂ ಅಲ್ಲ, ಒಪ್ಕೊಳ್ಳುವಂಥ ವಿಷಯನೂ ಅಲ್ಲ, ತಿಳ್ಕೊ ಅಂತಾರೆ ಚಂದ್ರಕಾಂತ್. ಹೌದಪ್ಪ ಹೌದು, ನಿಮ್ಮ ಮನೆ ಹೆಣ್ಮಕ್ಳು ಪ್ರೀತಿಸಿದವರನ್ನು ಮದುವೆ ಆಗಿಬಿಟ್ರೆ ನಿಮ್ಮ ಮಾನ ಮರ್ಯಾದೆ ಹಾಳಾಗುತ್ತೆ, ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ ಅಲ್ವಾ? ಛೀ, ನೀವೆಂಥ ಗಣಸರು, ಹೆತ್ತ ಅಮ್ಮನ ವಯಸ್ಸಾಗಿರೋ ಅಮ್ಮನ ಬೀದಿಗೆ ತಂದು ಬಿಸಾಕ್ತಿದ್ದೀರಲ್ಲ, ಈಗ ಎಲ್ಲಿ ಹೋಗಿದ್ಯೋ ನಿಮ್ಮ ಮಾನ ಮರ್ಯಾದೆ ಗೌರವ? ಛೀ, ದೊಡ್ಡ ಸೊನ್ನೆ ಥರ ಕಾಣಿಸ್ತಿದ್ಯಾ ಇವತ್ತು ನನ್ನ ಕಣ್ಣಿಗೆ. ನಿನ್ನನ್ನು ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಿದೆ ಅಂತಾರೆ ಗಿರಿಜಾ. ಏಯ್ ಗಿರಿಜಾ ಅಂತ ಕೂಗ್ತಾರೆ ಚಂದ್ರಕಾಂತ್. ಸಾಕು ಸುಮ್ಮನಿರೋ, ನಿನಗೂ ನಿನ್ನ ಅಣ್ಣಂಗೆ ಅಮ್ಮನ ಜೊತೆ ಇರೋ ಋಣ ಮುಗೀತು. ಇನ್ಮೇಲಿಂದ ಅಮ್ಮ ನನ್ನ ಸೊತ್ತು, ನನ್ನ ಸ್ವಂತ, ನನ್ನ ಸರ್ವಸ್ವ. ಅಮ್ಮನ ನಾನು ನೋಡ್ಕೋತೀನಿ ಕಣ್ರೋ. ಅಮ್ಮ ಯಾಕಮ್ಮ ಅಳ್ತೀಯ? ನೀನು ಅಳಬೇಡ. ಇವರು ನಿನ್ನ ಮನೆಯಿಂದ ಆಚೆ ಹಾಕಿದರೆ ಏನಮ್ಮ, ನಾನು ಇದ್ದೀನಮ್ಮ. ನಿನ್ನ ಮಗಳು ಗಿರಿಜಾ ಬದುಕಿದ್ದಾಳೆ. ನಾನು ಸಾಯೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋತೀನಿ. ಬಾ ಅಮ್ಮ ನೀನು ನಮ್ಮ ಮನೆಗೆ ಅಂತ ಅಮ್ಮನ ಕೈ ಹಿಡ್ಕೊಂಡು ಗಿರಿಜಾ ಕರ್ಕೊಂಡು ಹೋಗುವಾಗ ಸೂರ್ಯಕಾಂತ್ ಬಂತು ಅಮ್ಮನ ಕೈನ ಹಿಡ್ಕೋತಾರೆ. ಅಣ್ಣ, ಅದು ಚಂದ್ರು ಅಣ್ಣ ಅಂತ ಗಿರಿಜಾ ಹೇಳುವಾಗ ನನ್ನ ಅಮ್ಮನ ಕೈ ಬಿಡು ಅಂತಾರೆ ಸೂರ್ಯಕಾಂತ್. ಹಾಗಲ್ಲಣ್ಣ ಅಂತಾರೆ ಗಿರಿಜಾ. ಬಿಡು ಅಂದೆ ಅಂತ ಕೂಗ್ತಾರೆ ಸೂರ್ಯಕಾಂತ್. ಗಿರಿಜಾ ಕೈನ ಬಿಡ್ತಾರೆ. ಬಾ ಅಮ್ಮ ಮನೆಗೆ ಹೋಗೋಣ ಅಂತಾರೆ ಸೂರ್ಯಕಾಂತ್. ಸೂರ್ಯ ಚಂದ್ರ ಅಂತ ಅಜ್ಜಿ ಹೇಳುವಾಗ ಅಮ್ಮ ಅದೇನಿದ್ರು ಮನೆಗೆ ಹೋಗಿ ಮಾತಾಡೋಣ, ಬನ್ನಿ ಹೋಗೋಣ ಅಂತ ಅಮ್ಮನ ಕರ್ಕೊಂಡು ಬರುವಾಗ ಅಣ್ಣ ಅಮ್ಮನೇ ಯಾಕೆ ಕರ್ಕೊಂಡು ಬರ್ತಿದ್ಯಾ, ಏನೇನೋ ಮಾತಾಡಿದ್ರು ಗೊತ್ತಾ ಅವರು ಅಂತಾರೆ ಚಂದ್ರಕಾಂತ್. ಚಂದ್ರು, ಇದು ಮಾತಾಡೋ ಜಾಗ ಅಲ್ಲ, ಒಳಗೆ ಬಾ ಅಂತ ಸೂರ್ಯಕಾಂತ್ ಅಮ್ಮನ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಮ್ಮ ಅಂತ ಗಿರಿಜಾ ಹೇಳ್ತಾರೆ. ಕುಸ್ತು ಕೂರ್ತಾರೆ. ಎಲ್ಲರೂ ಅವರನ್ನು ಹಿಡ್ಕೋತಾರೆ. ಈಚೆ ಪ್ರಿಯಾ, ಇವರು ಎಲ್ಲಿ ಹೋದರು, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಂತ ರಿಸೆಪ್ಷನಿಸ್ಟ್ ಹತ್ರ, ಮೇಡಮ್ ನೀವೇನಾದರೂ ನಮ್ಮ ಯಜಮಾನ್ರನ್ನ ನೋಡಿದ್ರಾ, ಮಾಧವ ಅಂತ ಉದ್ದಕ್ಕಿದ್ರಲ್ಲ, ನಿನ್ನೆ ಚೆಕ್ಕಿನ್ ಆದ್ರಲ್ಲ ಅಂತಾರೆ. ಪ್ರಿಯಾ ರೈಟ್ ಅಂತ ಪ್ರಿಯಾಗೆ ಚಾಕ್ಲೇಟ್ ರೋಸ್ ಕೊಟ್ಟು ಐ ಲವ್ ಯು ಅಂತಾರೆ ರಿಸೆಪ್ಷನಿಸ್ಟ್. ಹಾಂ ಅಂತಾಳೆ ಪ್ರಿಯಾ. ಐ ಲವ್ ಯು ಅಂತಾಳೆ ರಿಸೆಪ್ಷನಿಸ್ಟ್. ಆಗ ಅವಳು ಅಲ್ಲಿಂದ ಹೊರಗೆ ಬಂದು ಕಸ ಗುಡಿಸ್ತಾ ಇರೋರ ಹತ್ರ, ಅಮ್ಮ ನೀವೇನಾದರೂ ನಮ್ಮ ಯಜಮಾನ್ರನ್ನ ನೋಡಿದ್ರಾ, ಉದ್ದಕ್ಕಿದ್ದಾರೆ, ಇವತ್ತು ಗುಲಾಬಿ ಕಲರ್ ಶರ್ಟ್ ಹಾಕ್ಕೊಂಡಿದ್ರಮ್ಮ, ಎಲ್ಲಾದರೂ ನೋಡಿದ್ರಾ ಅಂತಾಳೆ ಪ್ರಿಯಾ. ನಿನ್ನ ಹೆಸರು ಪ್ರಿಯಾ ಅಲ್ವಾ ಮಗಳೇ ಅಂತಾರೆ ಅವರು. ಹೌದಮ್ಮ ಅಂತಾಳೆ ಪ್ರಿಯಾ. ಒಂದು ನಿಮಿಷ ಅಂತ ಅವರು ಕೂಡ ಚಾಕ್ಲೇಟ್ ಮತ್ತು ರೋಸನ್ನು ಕೊಟ್ಟು ಐ ಲವ್ ಯು ಅಂತಾರೆ. ಪ್ರಿಯಾ ಅಲ್ಲಿಂದ ಈಚೆ ಗಿಡ ಕಟ್ ಮಾಡ್ತಿದ್ದವ್ರ ಹತ್ರ ಬಂದು, ಅಮ್ಮ ನನ್ನ ಯಜಮಾನ್ರನ್ನ ಏನಾದರೂ ನೋಡಿದ್ರಾ ಅಂತಾಳೆ. ಒಂದು ನಿಮಿಷ ಇರು ಮಗಳೇ, ನಿನ್ನ ಹೆಸರು ಪ್ರಿಯಾ ಅಲ್ವಾ ಅಂತ ಅವರು ಕೂಡ ಚಾಕ್ಲೇಟ್ ರೋಸ್ ಮತ್ತು ಲೆಟರನ್ನು ಕೊಟ್ಟು ಐ ಲವ್ ಯು ಅಂತಾರೆ. ಪ್ರಿಯಾ ಈಚೆ ಬಂದು ಲೆಟರ್ ಓಪನ್ ಮಾಡ್ತಾಳೆ. ಅದರಲ್ಲಿ ನಿನ್ನ ಪ್ರೀತಿಯೇ ಈ ಜೀವಕ್ಕೆ ಪಾಯ, ನಿನ್ನನ್ನು ಕಂಡರೆ ನೋವೆಲ್ಲ ಮಾಯ, ನಿನ್ನನ್ನು ನಗಿಸುವುದೇ ನನಗಿರೋ ಧ್ಯೇಯ, ರೆಸ್ಟೋರೆಂಟ್ಗೆ ಬಾ ಓ ನನ್ನ ಪ್ರಿಯ, ಇಂತಿ ನಿನ್ನ ಸುಬ್ಬು ಅಂತ ಓದಿ ಖುಷಿಯಿಂದ ಹೋಗ್ತಾಳೆ ಪ್ರಿಯಾ. ಈಚೆ ಅಜ್ಜಿ ಕಲಾವತಿ ಸೊಪ್ಪ ಮೇಲೆ ಕೂತಿರ್ತಾರೆ. ಅಣ್ಣ ಯಾಕಣ್ಣ ಅಮ್ಮನ ವಾಪಸ್ ಮನೆಗೆ ಕರ್ಕೊಂಡು ಬಂದೆ, ಅವರಿಗೆ ಮಗಳ ಮನೆಯೇ ಇಷ್ಟ, ಅಲ್ಲಿಗೆ ಕಳಿಸ್ಬೇಕಾಗಿತ್ತು, ವಾಪಸ್ ಕರ್ಕೊಂಡು ಬರಬಾರ್ದಾಗಿತ್ತು ಅಂತಾರೆ ಚಂದ್ರಕಾಂತ್. ಅತ್ತೆ ಎಂಥ ಮಾತಾಡಿದ್ರು ಗೊತ್ತಾ, ನನಗಂತೂ ತುಂಬ ನೋವಾಗೋಯ್ತು. ಆ ಗಿರಿಜಾ ಕಣ್ಣಲ್ಲಿ ನೀರು ಹಾಕಿಸಿದರೆ ನನ್ನ ಮಗ ಶ್ರೀಕಂಠನ ಮದುವೆ ಮುರಿದು ಹೋಗುತ್ತೆ ಅಂತ ಎಲ್ಲ ಹೇಳಿದರು ಭಾವ ಅಂತಾರೆ ಇಂದಿರಾ. ನಿಮಗೆ ಗೊತ್ತಲ್ಲ ದೊಡ್ಡಪ್ಪ, ಅಜ್ಜಿ ಎಷ್ಟು ಮಾತಾಡಿದ್ರು ಗೊತ್ತಾ, ಅವರಿಗೆ ನಮ್ಮ ಮನೆಯವರಿಗಿಂತ ಶತ್ರು ಮನೆಯವರೇ ಹೆಚ್ಚಾಗಿಬಿಟ್ರಂತೆ ಅಂತಾನೆ ಶ್ರೀಕಂಠ. ಅಲ್ಲೇ ಇದ್ದಿದ್ರೆ 4 ದಿನ ಸಾಕೋಕ್ಕಾಗದೆ ಆನಂದ ವಾಪಸ್ ಕರ್ಕೊಂಡು ಬಂದು ಬಿಟ್ಟಿರೋನು, ಆಗ ಅಮ್ಮನಿಗೆ ನಮ್ಮ ಬೆಲೆ ಏನು ಅಂತ ಗೊತ್ತಾಗಿರೋದು. ನಡಿಯೋಣ, ನಾವಿಬ್ಬರು ಹೋಗಿ ಅಮ್ಮನ ಆ ಮನೆಗೆ ಬಿಟ್ಟು ಬರೋಣ ಅಂತಾರೆ ಚಂದ್ರಕಾಂತ್. ಸಾಧ್ಯ ಇಲ್ಲ ಚಂದ್ರು ಅಂತ ಕೂಗ್ತಾರೆ ಸೂರ್ಯಕಾಂತ್. ಏನು ಅಂತ ಮಾತಾಡ್ತಿದ್ದೆ ನೀನು? ಹೌದು ಚಂದ್ರು, ನಮ್ಮ ಮನೆಗೂ ಅವ್ರ ಮನೆಗೂ ಕಂಡ್ರೆ ಆಗಲ್ಲ, ಆ ಮನೇಲಿರೋ ಒಬ್ಬೊಬ್ಬ ವ್ಯಕ್ತಿನ ಕಂಡ್ರು ನಮಗೆ ಆಗಲ್ಲ, ನಿಜ. ಹಾಗಂತ ಅಮ್ಮನ ಬಲಿ ಕೊಡು ಅಂತ ಹೇಳ್ತಿದ್ಯಾ? ಏನೋ ಮಾತಾಡ್ತಿದ್ಯಾ ನೀನು? ನಮ್ಮ ಅಮ್ಮ ಕಣೋ ಇವರು, ಅಮ್ಮನ ಕೊಟ್ಬಿಡ್ತೀಯಾ ಹೇಳು, ಬಿಟ್ಕೊಟ್ಬಿಡ್ತೀಯಾ? ಅಮ್ಮ ಹೇಳ್ಬೋದು ಕಣೋ ಮಗಳು ಅಂತ, ದ್ವೇಷ ಬಿಟ್ಬಿಡಿ ಅಂತ. ಆದರೆ ನೀನು ಅಮ್ಮನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟರೆ ನಾಳೆ ಸಮಾಜ ನಮ್ಮ ಬಗ್ಗೆ ಏನು ಮಾತಾಡಲ್ಲ. ಹೆತ್ತು ಬೆಳೆಸಿರೋ ಅಮ್ಮನ ನೋಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಜನ ನಮ್ಮನ್ನು ಕೆಟ್ಟದಾಗಿ ನೋಡ್ತಾರೆ. ಇದರಿಂದ ನನ್ನ ಪೊಲಿಟಿಕಲ್ ಏನಾಗುತ್ತೆ ಹೇಳು, ಯೋಚನೆ ಮಾಡಿದ್ಯಾ?
ಸ್ವಂತ ಅಮ್ಮನೇ ನೋಡ್ಕೊಳ್ಳೋಕ್ಕಾಗಲಿಲ್ಲ, ಇನ್ನು ಸಮಾಜನ ಹೇಗೆ ನೋಡ್ಕೊತಾನೆ ಅಂತ ಪ್ರಶ್ನೆ ಆಗುತ್ತೆ. ಆಗ ನನಗೆ ಓಟ್ ಹಾಕಲ್ಲ, ಓಟ್ ಹಾಕೋದಿರಲಿ, ನನಗೆ ಟಿಕೆಟು ಸಿಗಲ್ಲ. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡದೆ ಆತುರ ಪಡ್ತಿದ್ಯಲ್ಲ ಚಂದ್ರು. ಆ ಗಿರಿಜಾ ಅಮ್ಮನ ಕೈ ಹಿಡ್ಕೊಂಡು ಮನೆಯೊಳಗೆ ಹೋಗಬೇಕಾದ್ರೆ ನೋಡ್ತಾ ಸುಮ್ಮನೆ ನಿಂತಿದ್ಯಾ. ಛೇ, ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತಾರೆ ಸೂರ್ಯಕಾಂತ್. ಕ್ಷಮಿಸಿಬಿಡೋಣ, ಇದೆಲ್ಲ ನಾನು ಯೋಚನೆ ಮಾಡಲಿಲ್ಲ. ಅಮ್ಮನ ಮೇಲೆ ತುಂಬ ಕೋಪ ಬಂತು, ಅದಕ್ಕೆ ಅಂತ ಚಂದ್ರಕಾಂತ್ ಹೇಳುವಾಗ, ಅದಕ್ಕೆ ಅಮ್ಮನ ಮನೆಯಿಂದ ಆಚೆ ಹಾಕ್ಬಿಟ್ಯಾ ನೀನು? ನೋಡು, ನನ್ನ ರಾಜಕೀಯ ಜೀವನಕ್ಕೆ ನನ್ನ ಪರ್ಸ್ನಲ್ ವಿಷಯಗಳು ಅಡ್ಡ ಆಗಬಾರ್ದು. ಮತ್ತೆ ಮತ್ತೆ ಇದನ್ನೇ ಹೇಳ್ತಾ ಇರಲ್ಲ ಚಂದ್ರು. ಮತ್ತೆ ನೀನು ಅದೇ ಕೆಲಸ ಮಾಡಿದರೆ ನನ್ನ ವರ್ತನೆ ಬೇರೆ ಆಗಬೇಕಾಗುತ್ತೆ ಅಂತ ಸೂರ್ಯಕಾಂತ್ ಹೋಗ್ತಾರೆ. ಆಗ ಇಂದ್ರ, ಓಹೋ ಅತ್ತೆ, ಇವತ್ತು ನೀವು ಬಲಗಡೆ ಎದ್ದಿದ್ದೀರಾ ಅನಿಸುತ್ತೆ. ಅದಕ್ಕೆ ಭಾವ ನನ್ನ ಗಂಡನ ಪರವಾಗಿ ಮಾತಾಡದೆ ನಿಮ್ಮ ಪರವಾಗಿ ಮಾತಾಡಿದ್ದಾರೆ. ಇನ್ಮೇಲಾದರೂ ಇಂಥ ಕಡ್ಡಿಕ್ಕಿರೋ ಕೆಲಸನ ಮಾಡಿಬಿಡಿ ಅಂತಾಳೆ. ಈಚೆ ಗಿರಿಜಾ ಅಮೂಲ್ಯ ಮೀನಾ ಹತ್ರ, ಅಮ್ಮನ್ನ ಈ ವಯಸ್ಸಲ್ಲಿ ಹೇಗೆ ನಡ್ಸ್ಕೊತಿದ್ದಾರೆ ನೋಡೆ. ಚಂದ್ರು ಅಣ್ಣ ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾನೆ? ಇವನು ನನಗೆ ಬರ್ತಾ ಇರೋ ಸಿಟ್ಟಿಗೆ ಅವನ್ನ ಅಂತ ಅಳ್ತಾರೆ ಗಿರಿಜಾ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಅಂತಾಳೆ ಅಮೂಲ್ಯ. ಸೂರ್ಯ ಅಣ್ಣ ಬಂದು ತಡೆದಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಮ್ಮ ಅಮ್ಮನ ನಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ದೆ. ಇಲ್ಲಿ ಕರ್ಕೊಂಡು ಬಂದು ಅಮ್ಮನ ನಾನು ಚೆನ್ನಾಗಿ ನೋಡ್ಕೋತಿದ್ದೆ. 31 ವರ್ಷಗಳಿಂದ ನನ್ನ ಮನಸ್ಸಲ್ಲಿ ಬಚ್ಚಿಟ್ಕೊಂಡಿರೋ ಪ್ರೀತಿನ ಅಮ್ಮಂಗೆ ಧಾರೆ ಎರಿತಿದ್ದೆ ಕಣೆ ಅಂತಾರೆ ಗಿರಿಜಾ. ಆದರೆ ಅತ್ತೆ, ನಾವೇನಾದರೂ ಅಜ್ಜಿನ ಮನೆ ಕರ್ಕೊಂಡು ಬಂದರೆ ಅಪ್ಪ ಚಿಕ್ಕಪ್ಪ ಅಜ್ಜಿಗೆ ನೆಮ್ಮದಿಯಾಗಿರೋಕ್ಕೆ ಬಿಡ್ತಿರ್ಲಿಲ್ಲ. ದಿನ ಏನಾದರೂ ಗಲಾಟೆ ಮಾಡಿ ಅವರಿಗೆ ಹಿಂಸೆ ಕೊಟ್ಟು ಅವರೇ ಆ ಮನೆಗೆ ಹೋಗೋ ಥರ ಮಾಡ್ತಿದ್ರು ಅಂತಾಳೆ ಅಮೂಲ್ಯ. ತವ್ರ ಮನೆ ಅನ್ನೋದು ಹೆಣ್ಮಕ್ಳಿಗೆ ಹೊರ ಇದ್ದ ಹಾಗೆ ಕಣೆ. ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಸುಖ ಇದ್ದರೂ ಆ ಹೆಣ್ಮಕ್ಳು ತವ್ರ ಮನೆಗೆ ಹೋದಾಗ ಅವಳನ್ನೆಲ್ಲ ಕಷ್ಟಗಳನ್ನು ಮರೆತು ಸಂಭ್ರಮ ಪಡ್ತಾರೆ. ಮತ್ತು ಅವಳ ಮನೆಯಲ್ಲಿ ಪುಟ್ಟ ಮಗುವಿನ ಹಾಗೆ ಓಡಾಡ್ತಾಳೆ. ಹಾಗೆ ತವ್ರ ಮನೆಯವರು ತನ್ನ ಮನೆಗೆ ಬಂದಾಗ ಹಬ್ಬಕ್ಕಿಂತ ಹೆಚ್ಚಾಗಿ ಆ ದಿನನ ಅವಳು ಆಚರಿಸ್ತಾ ಇರ್ತಾಳೆ. ಆದರೆ ನಮ್ಮ ಪಾಲಿಗೆ ತವ್ರ ಮನೆ ಒಂದು ಶಾಪ ಆಗೋಯ್ತಲೆ. ನಾವು ಇಲ್ಲಿಂದ ಅವ್ರ ಮನೆಗೆ ಹೋಗೋ ಹಾಗಿಲ್ಲ, ಅವರು ನಮ್ಮ ಮನೆಗೆ ಬರೋ ಹಾಗಿಲ್ಲ. ಅಪ್ಪಿತಪ್ಪಿ ಅಲ್ಲಿರೋ ಅಮ್ಮ ಏನಾದರೂ ನನ್ನ ನೆನೆಸ್ಕೊಂಡ್ರೆ ಅದರಿಂದ ಅಮ್ಮ ಎಷ್ಟು ಮಾತುಗಳನ್ನು ಕೇಳಬೇಕು, ಎಷ್ಟು ನೋವು ಅನುಭವಿಸ್ಬೇಕು ಅಂತಾರೆ ಗಿರಿಜಾ. ಅಜ್ಜಿ, ಆದರೂ ಕಡೆ ಪಕ್ಷ ನಿಮ್ಮನ್ನು ನೆನೆಸ್ಕೋತಾರೆ, ನಿಮ್ಮ ಮೇಲಿರೋ ಪ್ರೀತಿನ ತೋರಿಸ್ಕೋತಾರೆ. ಆದರೆ ಅಮ್ಮ ನೋಡಿ, ನನ್ನ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ಅದನ್ನು ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದಾರೆ. ಅಪ್ಪ ಚಿಕ್ಕಪ್ಪನ ಭಯಕ್ಕೆ ಅಮ್ಮ ಹೀಗಿದ್ದಾಳೋ ಅಥವಾ ಅಮ್ಮ ನನ್ನ ಇಲ್ಲಿವರೆಗೆ ಕ್ಷಮಿಸೇ ಇಲ್ವೋ ಅಂತ ನನಗೆ ಒಂದು ಅರ್ಥ ಆಗ್ತಾನೇ ಇಲ್ಲ ಅತ್ತೆ ಅಂತಾಳೆ ಅಮೂಲ್ಯ. ಏನೂ ಮಾಡೋಕ್ಕಾಗಲ್ಲ ಅಮ್ಮು, ನಾವು ಪಡ್ಕೊಂಡು ಬಂದಿರೋದು ಇಷ್ಟೇ ಅನಿಸುತ್ತೆ ನಮ್ಮ ಪಾಲಿಗೆ. ತವ್ರ ಮನೆ ಅನ್ನೋದು ಇಲ್ಲ ಕಣೆ. ಹೇಗೆ ನದಿ ಒಂದು ಸಲ ಹುಟ್ಟಿದ ಮೇಲೆ ಅದು ಹಾಗೆ ಹರ್ಕೊಂಡು ಹೋಗಿಬಿಡುತ್ತೋ, ತಾನು ಹುಟ್ಟಿದ ಸ್ಥಾನಕ್ಕೆ ಮರಳಿ ಬರೋಕ್ಕೆ ಆಗೋದಿಲ್ವೋ ನಮ್ಮ ಬಾಳು ಅಷ್ಟೇ ಕಣೆ. ನಮ್ಮ ತವ್ರ ಮನೆ ಅನ್ನೋದು ನಮಗೆ ಹಣೆಯಲ್ಲಿ ಬರ್ದಿಲ್ಲ ಅಂತಾರೆ ಗಿರಿಜಾ. ಅತ್ತೆ, ಒಂದು ಸಲ ನನ್ನ ಬಗ್ಗೆ ನೀವು ಯೋಚನೆ ಮಾಡಿ ಅತ್ತೆ. ನಿಮಗಾದರೂ ನಿಮ್ಮ ತವ್ರ ಮನೆ ಎದುರುಗಡೆನೇ ಇದೆ. ನೀವು ನಿಮ್ಮ ಅಣ್ಣನ ಅವ್ರ ಅಮ್ಮನ ಕಣ್ಣು ತುಂಬ ದಿನಾಲು ನೋಡ್ಬೋದು. ಆದರೆ ಆ ದೇವರು ನನಗೆ ಆ ಅವಕಾಶನೇ ಕೊಟ್ಟಿಲ್ಲ. ನನ್ನಮ್ಮ ನನಗೆ ಬೇಕು ಅನಿಸಿದ್ರು ನೋಡೋಕ್ಕಾಗಲ್ಲ ಅತ್ತೆ. ನನ್ನನ್ನು ನೋಡಿ ನೀವಿಬ್ಬರೂ ಸಮಾಧಾನ ಮಾಡ್ಕೊಳ್ಳಿ ಅಂತಾಳೆ ಮೀನಾ. ನಿನ್ನ ಪರಿಸ್ಥಿತಿ ಎಷ್ಟೋ ಪರವಾಗಿಲ್ಲ ಅನಿಸುತ್ತೆ ಮೀನಾ. ಕಣ್ಣು ಎದುರಿಗೆ ಇದ್ದರೂ ಮಾತಾಡಿಸದೆ, ಖುಷಿನ ಹಂಚ್ಕೊಳ್ದೆ, ಕಷ್ಟನ ಹಂಚ್ಕೊಳ್ದೆ ಎಲ್ಲೋ ದೂರದಲ್ಲಿದ್ದರೆ ಚೆನ್ನಾಗಿರುತ್ತೆ ಕಣೆ. ನನ್ನ ಅಮ್ಮ ಪರಿಸ್ಥಿತಿ ಹೇಗಿದೆ ಗೊತ್ತಾ ಮೀನಾ? ಕೈ ಕಟ್ಟಾಕಿ ನಮ್ಮ ಮಡಲಲ್ಲಿ ಮಗುನ ಮಲಗಿಸಿದ ಹಾಗಾಗಿದೆ ಕಣೆ. ಆ ಕಂದಮ್ಮನ್ನು ಮುಟ್ಟೋಕ್ಕೂ ಆಗದೆ, ಸಮಾಧಾನ ಮಾಡೋಕ್ಕೂ ಆಗದೆ, ಮುದ್ದಾಡೋಕ್ಕೂ ಆಗದೆ ಇರೋ ಪರಿಸ್ಥಿತಿ ಕಣೆ ಮೀನಾ ಇದು ಅಂತಾರೆ ಗಿರಿಜಾ. ಅಮೂಲ್ಯ ಅವರನ್ನು ತಪ್ಕೊಂಡು ಅಳ್ತಾಳೆ. ಈಚೆ ನಂದನ್ ಗಿರಿಜಾ ಅಂತ ಕೂಗ್ತಾರೆ. ನಿಮಗೆ ಕಾಫಿ ಬೇಕಾಗಿತ್ತಲ್ವಾ ಅಂತ ಗಿರಿಜಾ ರೂಮಿಗೆ ಬಂದು ಕೇಳ್ತಾರೆ. ಅದೆಲ್ಲ ಏನು ಬೇಡ, ನನಗೆ ನೀನು ಬೇಕು ಅಂತಾರೆ ನಂದನ್. ರಾಮ ಅಂತಾರೆ ಗಿರಿಜಾ. ಯಾಕೆ ಇಷ್ಟೊಂದು ಗಾಬರಿ ಆಗಿಬಿಟ್ಟೆ ನೀನು ಅಂತಾರೆ ನಂದನ್. ನಿಮಗೆ ನಾನು ಬೇಕಾ ಅಂತ ಗಿರಿಜಾ ನಾಚ್ಕೋತಾರೆ. ನಂದನ್ಗೆ ಗಿರಿಜಾನೇ ಬೇಕು, ಇವತ್ತು ನಾನು ಜಡೆ ಹಾಕ್ಲಾ ಅಂತಾರೆ ನಂದನ್. ಆಗ ಮೀನಾ ರೂಮ್ ಹೊರಗಿನಿಂದ ಅವ್ರ ಮಾತನ್ನು ಕೇಳಿಸ್ಕೋತಾ ಇರ್ತಾಳೆ. ಎಲ್ಲದಕ್ಕೂ ಭಗವಂತನ ಕರಿಬೇಡ ಗಿರಿಜಾ, ನಾನಿದ್ದೀನಿ ಅಂತಾರೆ ನಂದನ್. ಏನು ನಡೀತಾ ಇರ್ಬೋದು ಇಲ್ಲಿ ಅಂತ ಮೀನಾ ಇಣುಕಿ ನೋಡಿ ನಂದನ್ ಗಿರಿಜಾಗೆ ಜಡೆ ಹಾಕ್ತಾ ಇರುವುದನ್ನು ನೋಡಿ ವಲ್ಲಭ, ಕೇಶವ, ರಕ್ಷಾ ಎಲ್ಲ ಬನ್ನಿ ಅಂತ ಕೂಗ್ತಾಳೆ ಮೀನಾ. ಆಗ ಎಲ್ಲರೂ ಬರ್ತಾರೆ. ಆಗ ನಂದನ್ ಜಡೆ ಹಾಕ್ತಾ ಇರೋದನ್ನು ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.